ಹ್ಮ್. ಎಲ್ಲರಿಗೂ ನಮಸ್ಕಾರ. ನಾನು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದ ನಿವಾಸಿ ಶ್ರೀಕಂಠ ಮೂರ್ತಿ ಅಂತೇಳಿ ನನ್ನ ಹೆಸರು. ಸೊ ಈ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಮನೆಗಳು ಕಟ್ಟಕ್ಕೆ ಸ್ಟಾರ್ಟ್ ಆಗಿನೇ ಈಗ 25 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಲೇಔಟ್ನ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಡಾಂಬರೀಕರಣ ಆದದ್ದು ಬಿಟ್ಟರೆ ರಸ್ತೆಗಳಿಗೆ ಇದುವರೆಗೂ ಕೂಡ ಯಾವುದೇ ರಸ್ತೆಗಳಿಗೆ ಹೊಸದಾಗಿ ಡಾಂಬರೀಕರಣ ಮಾಡಿಲ್ಲ. ಮತ್ತು ಖಾಲಿ ನಿವೇಶನಗಳಿದ್ದಾವೆ ಇಲ್ಲಿ. ಆ ನಿವೇಶನಗಳ ಯಾರ್ದಿದೆ ಅವರು ಕೂಡ ಬಂದು ಸ್ವಚ್ಛತೆ ಮಾಡಿಸ್ತಾ ಇಲ್ಲ. ಸಂಬಂಧಪಟ್ಟಂಥ ಪಟ್ಟಣ ಪಂಚಾಯತಿಯವರೇ ಆಗಲಿ ಗ್ರಾಮ ಪಂಚಾಯತಿಯವರೇ ಅವರು ಕೂಡ ಬಂದು ಅಲ್ಲಿ ಸ್ವಚ್ಛತಾ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಆ ಸ್ವಚ್ಛತೆ ಇಲ್ಲದೇ ಇರೋ ಕಾರಣ ಹಾವು ಚೇಳುಗಳು, ಹಂದಿಗಳು, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಮತ್ತು ಕುಡಿಯುವ ನೀರು ಇಂಪಾರ್ಟೆಂಟು. ಮೇಯ್ನಾಗಿ ನಮ್ಮ ಬಡಾವಣೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಸಿಹಿ ನೀರು ಕುಡಿಯೋದಕ್ಕೆ ಇದನ್ನು ಅಹವಾಲನ್ನ ಕೊಟ್ಟು ಸುಮಾರು ಸಾರಿ ಕೊಟ್ಟಾಗಿದೆ. ಸಂಬಂಧಪಟ್ಟಂಥ ನಮ್ಮ ಈ ಒಂದು ಕ್ಷೇತ್ರದ MLA ಸಾಹೇಬರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಅಹವಾಲನ್ನ ಕೊಟ್ಟಿದ್ದೀವಿ. ಆದರೂ ಕೂಡ ಯಾರೂ ಇದುವರೆಗೂ ಕೂಡ ನಮ್ಮ ಬಡಾವಣೆ ಬಗ್ಗೆ ಇನ್ನೂ ಯಾರೂ ಕಾಳಜಿ ವಹಿಸಿಲ್ಲ. ಆದ ಕಾರಣ ನಾವೆಲ್ಲರೂ ಈಗ ಏನು ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು ಕೂಡ ಸೇರಿಕೊಂಡು ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ಎಲ್ಲ ಮನೆಗೆ ಬಂದು ಈಗ ನಮ್ಮ BJP ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಲೋಹಿತ್ ಅವರು ಮತ್ತು ದೇವಪ್ಪನವರು ಇನ್ನಿತರ ಎಲ್ಲ ಅವರು ಇವರು ಅಂತೇನಿಲ್ಲ, ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಹಂಗಾಗಿ ಅವರು ಶ್ರಮ ವಹಿಸ್ತಾ ಇದ್ದಾರೆ. ಈಗ ನಮ್ಮನ್ನು ಕೂಡ ಜೊತೆಯಲ್ಲಿ ಸೇರಿಸ್ಕೊಂಡು ಈಗ ಈ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಇದನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ಸಹಿ ಹಾಕೋಕ್ಕೆ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಬನ್ನಿ ನಾವು ಸಹಿ ಹಾಕ್ತೀವಿ ಅಂತ ಹೇಳಿ ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ನಾವೆಲ್ಲರೂ ಹೋರಾಟದಲ್ಲಿ ಇದು ಸಮಾನ ಮನಸ್ಕರಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ರೆ ನಮ್ಮ ಬಡಾವಣೆಯನ್ನು ಸ್ವಚ್ಛತೆಗೊಳಿಸ್ಕೋಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸ್ಕೋಬೋದು, ರಸ್ತೆ ಡಾಂಬರೀಕರಣ ಹಾಕ್ಸ್ಕೋಬೋದು, ಬೀದಿ ದೀಪ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಎಲ್ಲ ಒಂದು ಸವಲತ್ತುಗಳನ್ನ ನಾವು ಕೂಡ ಪಡ್ಕೋಬೋದು. ಅದಕ್ಕೋಸ್ಕರ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು, ಮಹಿಳೆಯರು, ಪುರುಷರು ಅನ್ನೋದೇ ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಪ್ರಾರ್ಥಿಸುತ್ತಾ ನಾನು ಕೈ ಮುಗಿದು ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ.